ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀಣಾ, ಬಾರಲ್ಲಿ ಬಂದ್ರಾ? ಹಾ ಬಂದೆ. ದೊಡ್ಡ ಕಾಫಿ ಮಾಡ್ಕೊಂಬ. ಅಯ್ಯೋ, ದಿನಕ್ಕೆ 13 ಸಲ ಕಾಫಿ ಕುಡಿತೀರಾ? ಆಯ್ತು ಅದ. ವೀಣಾ, ವೀಣಾ, ಏನತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ವೀಣಾ, ಜಾನುನ ಅಳಿಯಂದ್ರು ಫಾರಿನ್ ಕರ್ಕೊಂಡು ಹೋಗಿದಾರಂತೆ. ಹೌದಾ? ವಾ, ಒಳ್ಳೆ ಸುದ್ದಿ ಹೇಳಿದ್ರಿ. ನನಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮನೆಯವರು ಇದ್ದಾರೆ. ಅವ್ರ ಹತ್ರ ಕೋಟಿ ಕೋಟಿ ದುಡ್ಡಿದೆ ಕಣ, ಫಾರಿನಿಗೆ ಕರ್ಕೊಂಡು ಹೋಗ್ತಾರೆ. ನನ್ನ ಹತ್ರ ಎಲ್ಲಿದೆ? ನಾನು ಹಗಲು ರಾತ್ರಿ ಕಷ್ಟಪಟ್ಟು ದುಡಿಯಲ್ವಾ? ಸಾಕು, ಸುಮ್ಮನೆ ಇರೀರಿ. ಏನು ಫಾರಿನ್ಗೆ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ಇಲ್ಲೇ ಶಿರ್ಸಿ ಮಾರಿಗುಡಿ ಜಾತ್ರೆ ಕರ್ಕೊಂಡು ಹೋದ್ರು ಸಾಕಿತ್ತು. ನೀನೇ ದೊಡ್ಡ ಮಾರಿ ಅಮ್ಮ, ನೀನೇ ನೀವು ಗುಡಿ ಕರ್ಕೊಂಡು ಹೋಗ್ತಾರೆ. ಹೋಗಿ ಕಾಫಿ ಮಾಡ್ಕೊಮ್ಮ. ಜೀವನ ಪೂರ್ತಿ ನಿಮಗೆ ಕಾಫಿ ಮಾಡೋದ್ರಲ್ಲ ಆಯ್ತು. ಬನ್ನಿ ಅತ್ತೆ. ಏನು ಫಾರಿನ್ಗೆ ಹೋಗ್ಬಿಟ್ರೆ ದೊಡ್ಡ ಸಾಧನೆ ಮಾಡ್ದಂಗ? ಇದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ. ಈ ಡ್ರಾಮನೇ ನೋಡೋಕ್ಕಾಗಲ್ಲ ಅನ್ನೋದು ನನಗಿಲ್ಲಿ ಹೊಟ್ಟೆ ಉರಿತದೆ. ಹೋಗ್ಲಿ ಬಿಡು ಬೇಬಿ, ಖುಷಿಯಾಗಿರ್ತಾರೆ, ನಮಗೆ ಬಿಡು. ಯಾವತ್ತಾನೆ ಬಿಟ್ಕೊಟ್ಟಿದ್ಯಾ? ನಿಮಗೆ ಪ್ರಯೋಜನವೂ ಇಲ್ಲ ಬಿಡು. ನಿಮ್ಗೆಲ್ಲ ಅರ್ಥ ಆಗುತ್ತೆ. ಓ ಮೇಡಮ್ ಅವರೇ, ಹೆಣ್ಮಕ್ಳು ರೆಡಿ ಆಗೋದಕ್ಕೆ ಲೇಟ್ ಮಾಡ್ತಾರೆ ಅಂತ ಕೇಳಿದ್ದೆ. ಅದನ್ನ ಕಣ್ಣಾರೆ ನೋಡ್ತಾವನಿ. ಯಾಕೆ ಸಿದ್ದವ್ರೆ, ನಾನು ರೆಡಿ ಆಗೋದು ನಿಮ್ಗೆ ಬೇಜಾರಾಗ್ತಿದ್ಯಾ? ಅಯ್ಯೋ ಹಂಗಲ್ಲ ಮೇಡಮ್ ಅವರೇ, ನೀವು ನೋಡೋದಕ್ಕೆ ಎಷ್ಟು ಚಂದವಾಗಿದ್ದೀರಾ. ಈ ಮೇಕಪ್ ಎಲ್ಲ ಯಾಕೆ ಹೇಳಿ? ಹಂಗೆ ಇದ್ರೆ ಚಂದ ಇರ್ತದಲ್ವೇ? ಸರಿ ಸರಿ, ಜಾಸ್ತಿ ಹೊಗಳ್ಬೇಡಿ, ನಾನೇನು ಕರ್ಕೊಂಬೋದಿಲ್ಲ. ಏನು ಹುಡುಕ್ತಿದ್ದೀರಾ ಮೇಡಮ್ ಅವರೇ? ಸಿದ್ದವ್ರೆ, ನನ್ನ ತಾಳಿ ಕಾಣಿಸ್ತಿಲ್ಲ. ಏನು ಹೇಳ್ತಿದ್ದೀರಾ ಮೇಡಮ್ ಅವರೇ? ಎಲ್ಲಾದ್ರೂ ಬಿಚ್ಚಿಟ್ಟಿದ್ದೀರಾ? ನೆನಪು ಮಾಡ್ಕೊಳ್ಳಿ. ಇಲ್ಲ ಸಿದ್ದವ್ರೆ, ನಾನು ಅದನ್ನು ಬಿಚ್ಚೋದೇ ಇಲ್ಲ. ಆದರೂ ಅದು ನನ್ನ ಕುತ್ತಿಗೆಯಿಂದ ಹೇಗೆ ಬಿತ್ತು ಅಂತಾನೆ ಗೊತ್ತಾಗ್ತಿಲ್ಲ. ನನಗೆ ಯಾಕೋ ಇದು ಅಪಶಕುನ ಅನ್ನಿಸ್ತಿದೆ. ಸರಿ ಸರಿ ಸರಿ, ನಿಮ್ಮೇನು ಟೆನ್ಷನ್ ಮಾಡ್ಕೊಬಿಡಿ, ಇಲ್ಲೇ ಎಲ್ಲಾದ್ರೂ ಇರ್ತದೆ, ಬನ್ನಿ ಹುಡ್ಕಮ್ಮ. ಹೇಳಿ ಅಳಿಂದ್ರೆ. ಹಾಂ ಅದೇ, ಜಾನ್ವರಿ ಈಗ ತಾನೇ ಬಂದರು. ಒಂದು ನಿಮಿಷ ಫೋನ್ ಕೊಡ್ತೀನಿ. ಸ್ಪೀಕರಲ್ಲಿದೆ, ಅತ್ತೆ ಮಾತಾಡ್ತೀಯಾರ? ಮಾತಾಡಿ. ಅಮ್ಮ, ಏನ್ ಜಾನು, ಇಬ್ರು ಫಾರಿನ್ಗೆ ಹೋಗಿದ್ದೀರಂತೆ? ನನ್ಗೊಂದ್ ಮಾತು ಹೇಳಿಲ್ಲ. ನನ್ಗಂತೂ ನೀವಿಬ್ರು ಅಲ್ಲಿಗೆ ಹೋಗಿರೋದು ಎಷ್ಟು ಖುಷಿಯಾಗಿದೆ ಗೊತ್ತಾ? ಯಾಕೆ, ನಿನಗೆ ಖುಷಿ ಇಲ್ವಾ ಜಾನು? ಖುಷಿ ಇದೆ ಅಮ್ಮ. ಹಾಗನ್ನು ಅದೇ ಮತ್ತೆ.
ಗಂಡ ಜೊತೆಯಾಗಿರುವಾಗ ಯಾರಿಗೆ ತಾನೇ ಖುಷಿ ಇರಲ್ಲ. ಅದರಲ್ಲೂ ನೀನ್ ಆಸೆ ಪಟ್ಟ ತಕ್ಷಣ ಅದನ್ನ ನೆರವೇರಿಸೋ ಗಂಡ ಇರುವಾಗ ನೀನ್ ಖುಷಿಯಾಗೇ ಇರ್ತೀಯ. ಅಂತ ಗಂಡನ್ ಪಡೆಯೋಕೆ ನೀನ್ ತುಂಬಾ ಪುಣ್ಯ ಮಾಡಿದೀಯ ಮಗಳೇ. ನೀನ್ ಆಸೆ ಪಟ್ಟೆ ಅಂತ ನಿನ್ನನ್ನ ಅವರು ಅಷ್ಟು ದೂರ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ನಿನ್ನನ್ನ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅನ್ನೋದು ಗೊತ್ತಾಗ್ತಿದೆ. ದೇವ್ರು ನಿನಗೆ ಅಂತಾನೆ ಅವರನ್ನ ಸೃಷ್ಟಿ ಮಾಡಿದಾನೆ ಅಂತ ಅನ್ನಿಸ್ತಿದೆ. ದೇವರು ನನಗೋಸ್ಕರ ಸೃಷ್ಟಿ ಮಾಡಿರೋದಲ್ಲಮ್ಮ, ಅವರಿಗೋಸ್ಕರ ನನ್ನ ಸೃಷ್ಟಿನ ಅವರೇ ಮಾಡ್ಕೊಂಡಿದ್ದಾರೆ. ಜಾನು, ಯಾಕೆ ಜಾನು ಏನು ಮಾತಾಡ್ತಿಲ್ಲ? ಏನಿಲ್ಲಮ್ಮ, ನೀನು ಮಾತಾಡ್ತಾ ಇದೆಯಲ್ಲ ಕೇಳಿಸ್ಕೊತಾ ಇದ್ದೆ ಅಷ್ಟೆ. ಸರಿ ಮಗಳೇ, ನೋಡು, ಹೊಸ ಜಾಗಕ್ಕೆ ಹೋದಾಗ ಮನ್ಸು ಖುಷಿಯಾಗಿರ್ಬೇಕು. ನೀವ್ ಆಚೆ ಎಲ್ಲಾದ್ರೂ ಹೋದ್ರಾ? ಇಲ್ಲ ಅಮ್ಮ, ಎಲ್ಲೂ ಹೋಗಿಲ್ಲ, ಹೋಗಕ್ಕೂ ಮನ್ಸಿಲ್ಲ. ಹೀಗ್ ಹೇಳಿದ್ರೆ ಹೇಗೆ? ಇಲ್ಲಿಂದ ಅಷ್ಟು ದೂರ ಹೋಗಿರೋದು ರೂಮಲ್ಲಿರೋದಕ್ಕ ಹೇಳು. ಹೋಗಿ ಹೊರಗಡೆ ಎಲ್ಲ ಸುತ್ತಾಡ್ಕೊಂಡ್ ಬರ್ಬೇಕು. ನೋಡು, ನೀನ್ ಹೀಗೆಲ್ಲ ಒಳಗಡೆನೆ ಕೂತಿದ್ರೆ ಹೊರಗಿನ ಪ್ರಪಂಚನ ನೋಡೋದು ಹೇಗೆ ಹೇಳು? ನೀನ್ ಹೀಗಿದ್ರೆ ಅಳಿಯಂದ್ರಿಗೆ ಬೇಜಾರಾಗಲ್ವಾ? ನಿನ್ನ ಖುಷಿಗೋಸ್ಕರ ಅವ್ರು ಎಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಖುಷಿಯಾಗಿರೋ ಹಾಗೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ತಾನೇ? ಸರಿನಮ್ಮ, ಹಾಗೆ ಮಾಡ್ತೀನಿ. ನೋಡು, ನೀನ್ ಹೋಗ್ತೀನಿ ಅನ್ನೋದಲ್ಲ, ನೀನ್ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬಂದು ಆ ಫೋಟೋನೆಲ್ಲ ನಿಮ್ಮ ಅಪ್ಪನ ಮೊಬೈಲ್ಗೆ ಕಳಿಸ್ಬೇಕು. ಇಲ್ದೆ ಹೋದ್ರೆ ನಾನ್ ನಿನ್ ಮಾತನ್ನ ನಂಬಲ್ಲ. ಸರಿ ಅತ್ತೆ, ನೀವಿಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು. ನಾನು ಫೋಟೋಸ್ ಕಳಿಸ್ಕೊಡ್ತೀನಿ, ಮತ್ತೆ ನಾವು ಫೋನ್ ಮಾಡ್ತೀವಿ ಅತ್ತೆ. ಸರಿ ಅಳಿಯಂದ್ರೆ, ಹುಷಾರು. ಸರಿ ಅತ್ತೆ, ನಮಸ್ತೆ. ಜೀನು ಮರಿ, ಹೊರಡೋಣ. ರೆಡಿಯಾಗಿ ಬರ್ತೀನಿ. ಶಂಖದಿಂದ ಬಂದ್ರೇನೆ ತೀರ್ಥ. ಸರಿ ಜಯಂತ. ಲಕ್ಷ್ಮಿ, ಲಕ್ಷ್ಮಿ, ರೀ ರೀ, ನಿಮ್ಗೊಂದು ವಿಷಯ ಗೊತ್ತಾ? ನಿನ್ನ ಮುಖ ನೋಡಿದ್ರೆ ಸಂತೋಷ ಸುದ್ದಿನೇ ಇರೋ ಹಾಗಿದೆ, ಹೇಳ್ಬಿಡು. ರೀ, ಜಾನು ಮತ್ತೆ ಅಳಿಯಂದ್ರು ಫಾರಿನ್ಗೆ ಹೋಗಿದಾರಂತೆ. ಹೌದಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.